ಎಲ್ಲರಿಗೂ ಸೇರಿದ್ದು ಇನ್ಸ್ಟಿಟ್ಯೂಷನ್ ತಮ್ಮದೇ, ಇದು ನಮ್ಮದಲ್ಲಂತ ಅಲ್ಲಲ್ಲ, ನಾವು ಸುಮ್ಮನೆ ನಿಮಿತ್ತ ಕಾರಣ. ಅದರಿಂದ ತಾವೆಲ್ಲರೂ ಇದರಲ್ಲಿ ಆಕ್ಟಿವ್ ಆಗಿ ಭಾಗವಹಿಸಬೇಕು. ಭಾಗವಹಿಸಿದ್ರೆ ಮುಂದಿನ ಜನಾಂಗಕ್ಕೆ ಇದರದ್ದು ಬೆನಿಫಿಟ್ ಆಗುತ್ತೆ. ಅದಕ್ಕೆ ದಯವಿಟ್ಟು ಒಂದ್ಸರಿ ಇನ್ನೊಂದ್ಸರಿ ತಾವೆಲ್ಲ ಕೇಳ್ತಾ ಇದ್ದೀವಿ. ಇದನ್ನ ಈ ಕೃತಿಗಳು ಇವತ್ತು ಪರ್ಟಿಕ್ಯುಲರ್ಲಿ ವಿಶೇಷವಾಗಿ ಬಾಗಲಕೋಟೆಯ ಪ್ರಸನ್ನ ವೆಂಕಟದಾಸರ ಭಕ್ತರಿಗೆ ನಾವು ಮುದ್ರಣ ಬೆಲೆ 10 ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಇದು ಬಂದದ್ದು ಸದ್ಯಕ್ಕೆ ಮತ್ತೆ ಮುಂದಿನ ವರ್ಷ ಮತ್ತೆ ಈ ಗ್ರಂಥಗಳ ತಗೊಂಡ್ಬರೋದಕ್ಕೆ ಮತ್ತೆ ಹೋಗುತ್ತೆ ಇದು. ಯಾಕಂದ್ರೆ ಇದು ದುಡ್ಡು ಯಾರು ಪರ್ಸನಲ್ ಹಾಕಿ ಮಾಡಿದ್ದಲ್ಲ, ಇದು ಟ್ರಸ್ಟ್ ಇಂದ ಮಾಡ್ತಿರೋದ್ರಿಂದ ಮತ್ತೆ ವಾಪಸ್ ಟ್ರಸ್ಟಿಗೆ ಹೋಗುತ್ತೆ. ಆದ್ರಿಂದ ಈ 65 ರೂಪಾಯಿ ಇರುವಂತಹದ್ದು ಭೇದ ಮುಕ್ತಾವಲಿ ಗ್ರಂಥ ಇವತ್ತು 30 ರೂಪಾಯಿಗೆ ತಮಗೆ ಲಭ್ಯ ಇದೆ. ಹಾಗೆ ನಾರಾಯಣ ಪಂಜರ ಮತ್ತು ಎರಡೂ 55 ಅಪ್ರಕಟ ಕೃತಿಗಳದ್ದು 50 ರೂಪಾಯಿ ಇರುವಂತಹದ್ದು 30 ರೂಪಾಯಿಗೆ ಲಭ್ಯ ಇದೆ. ಅದರಲ್ಲಿ ಫೋಟೋ ಕ್ವಾಲಿಟಿ ಪ್ರಿಂಟ್ ಹಾಕಿರೋದ್ರಿಂದ ಸ್ವಲ್ಪ ಪ್ರಿಂಟಿಂಗ್ ಕಾಸ್ಟ್ ಜಾಸ್ತಿ ಆಗಿದೆ, ಅದಕ್ಕೆ 30 ರೂಪಾಯಿ ಲಭ್ಯ ಇದೆ. ಮರಾಠಿ ಪುಸ್ತಕ ಕೇವಲ 15 ರೂಪಾಯಿಗೆ ಲಭ್ಯ ಇದೆ. ಪ್ರಿಂಟಿಂಗ್ ಕಾಸ್ಟ್ಗಿಂತ ಕಡಿಮೆಯಲ್ಲಿ ನಾವು ಅದನ್ನ ಜನಕ್ಕೆ ತಲುಪಿಸ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ನಮ್ಮ ಉದ್ದೇಶ, ಮನೆಗಳಲ್ಲಿ ಸ್ವಲ್ಪ 1-2 ನಿಮಿಷ ಜಾಸ್ತಿ ತಗೊಳ್ತಾ ಇದ್ದೀನಿ, ಬಹುಶಃ ಅಷ್ಟರೊಳಗೆ ನಮ್ಮ ರಘುತ್ತಮಾಚಾರ್ಯ ಬರ್ಬೋದು ಅಂತ ಅಂದ್ಕೊಂಡು ನಾನು ಇದನ್ನ ಅವಕಾಶ ಯೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಇದೊಂದು ಅವಕಾಶ ನನಗೆ ಸಿಕ್ಕಿದೆ, ನಮ್ಮ ಜೊತೆ ಸ್ವಲ್ಪ ಶೇರ್ ಮಾಡೋಣ ಅಂತ. ನಾನು ಮುಂದಿನ ಯೋಜನೆಗಳಿಂದ ಹೇಗೆ ಅಂತ ಚಿಂತನೆ ಮಾಡಬೇಕು ನಾವೆಲ್ಲರೂ ಅನ್ನೋದಂತಕ. ಇನ್ನೊಂದು ಪ್ರಾಜೆಕ್ಟ್, 3ನೇ 4ನೇ ಪ್ರಾಜೆಕ್ಟು, ಈ ಕೆಲವರಿಗೆ ಓದೋಕೆ ಈ ಗ್ರಂಥಗಳಿದೆಯಪ್ಪ, ನನ್ಗೆ ಓದೋಕೆ ಟೈಮ್ ಇಲ್ಲ. ತುಂಬಾ ಜನ ನಮ್ಗೆ ಹೇಳ್ತಾರೆ, ಸರ್ ನನ್ ಕನ್ನಡ ಅರ್ಥ ಆಗುತ್ತೆ ಆದ್ರೆ ಕನ್ನಡ ಓದೋಕ್ ಬರಲ್ವಲ್ಲ, ಏನ್ ಮಾಡೋದು? ಬಟ್ ಬಹಳ ಆಸಕ್ತಿ ಇದೆ. ಬೆಂಗಳೂರಲ್ಲಿ ತುಂಬಾ ಫೋನ್ ಬರ್ತವೆ ನಮ್ಮ ಟ್ರಸ್ಟ್ಗೆ, ಮೇಲ್ಸ್ ಕಳಿಸ್ತಾರೆ ನಮ್ಗೆ ಓದೋಕ್ಕೆ ಬರಲ್ವಲ್ಲ, ಏನ್ ಮಾಡೋದು ಅಂತಾರೆ. ಅದಕ್ಕೆ ಇನ್ನೊಂದು ಅವ್ರು ಅಳ್ಳು ಮಲ್ಲಿಗೆ ಅವರು ಮೊದಲೇ ಸರಿ ಹೇಳಿದಾಗೆ ಮನೆಗೂ ತಲುಪಬೇಕು, ಹ್ಯಾಕ್ ಮಾಡಬೇಕು ಅಂದಾಗೆ ಅದಕ್ಕೆ ಹೋದ್ ಸರಿ ಆ ಯೋಜನೆ ಸ್ಟಾರ್ಟ್ ಮಾಡಿದ್ದೀವಿ. ಏನು ಅಂದ್ರೆ ಸಮಗ್ರ ಕೃತಿಗಳನ್ನ CD ಮುಖಾಂತರ ತಗೊಂಡ್ಬರ್ಬೇಕು. CD ಅಂದ್ರೆ ಬರೀ ಕೀರ್ತನೆ ಅಲ್ಲ, ಅದರಲ್ಲಿ ಇರುವಂತಹ ಆಧ್ಯಾತ್ಮಿಕದ ಸಾರಾಂಶವನ್ನ ಒಬ್ಬ ವಿದ್ವಾಂಸರು ಮೊದಲು ನಿರೂಪಣೆ ಮಾಡಬೇಕು, ಆಮೇಲೆ ಆ ಕೀರ್ತನೆ ಕೇಳಬೇಕು. ಅದನ್ನ ಬಹಳ ಲೈಕ್ ಆಗಿದೆ. ಅದಕ್ಕೆ ಪರ್ಟಿಕ್ಯುಲರ್ IT ಕ್ರೌಡ್ ಇನ್ ಬೆಂಗಳೂರು ಕಾರಲ್ಲಿ ಹಾಕೊಂಡು, ಮುಂಚೆ ಸಿನಿಮಾ ಹಾಕೊಂಡು ಹೋಗ್ತಾ ಇದ್ರು, ಇವತ್ತು ಪ್ರತಿಯೊಬ್ಬರು ಹೆಚ್ಚು ಕಡಿಮೆ ಮಾಧ್ವ ಯುವಕರ ಸಂಘದ ನಿಂತಿದೆ, ಅದ್ರಲ್ಲಿ ಪ್ರತಿಯೊಬ್ಬರು ಈ CD ಹಾಕೊಂಡು ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಕೇಳ್ತಾರೆ, ಅಳ್ಳು ಮಲ್ಲಿಗೆ ಅವರು ಸಾರಾಂಶ ಕೇಳ್ತಾರೆ. ಆಮೇಲೆ ಇವ್ರಿಗೆ ಅದ್ಭುತವಾದಂಥ ನಮ್ಮ ಅನಂತ ಕುಲಕರ್ಣಿಯವರು ಪ್ರಸನ್ನ ವೆಂಕಟದಾಸರ ಅಂತರಂಗದ ಭಕ್ತರವರು, ತಮ್ಗೆಲ್ಲ ಗೊತ್ತಿದೆ, ನಾನೇನು ಹೇಳ್ಬೇಕಾಗಿಲ್ಲ. ಇವತ್ತು ಪ್ರಸನ್ನ ವೆಂಕಟದಾಸರ ಕೃತಿಗಳನ್ನ ಕರ್ನಾಟಕದಲ್ಲಿ ಪ್ರಚಲಿತ ಮಾಡಿದ್ದಾರೆ ಅಂದ್ರೆ ಅದು ಅನಂತ ಕುಲಕರ್ಣಿ. ನಾನು ಎಕ್ಸಾಗ್ರೇಟ್ ಮಾಡ್ತೀನಿ ಅಂತಲ್ಲ, ಈ ಬೆಂಗಳೂರಲ್ಲಿ ಎಲ್ಲೇ ಹೋಗಿ ಪ್ರಸನ್ನ ವೆಂಕಟದಾಸರು ಅಂದ್ರೆ ಅನಂತ ಕುಲಕರ್ಣಿಯವರು ಅಂತಾರೆ. ಅಷ್ಟು ಅವರು ಬೆಂಗಳೂರು ಕಡೆ ಏರಿಯಾದಲ್ಲಿ ಪ್ರಾಂತದಲ್ಲಿ ಬಹಳ ಪ್ರಚಲಿತರು. ಸೊ ಅವರು ಇವತ್ತು ಹೇಳ್ಕೊತಾರೆ, ಎಲ್ಲಿದ್ರು ನಾವು ಆರಾಧನೆಗೆ ಅಂತ ತಪ್ಪಿಸೋದೇ ಇಲ್ಲ, ಅದು ಖಂಡಿತವಾಗಿದ್ದೇ ಇರ್ತಾರೆ. ಅವ್ರ ಗುರುಗಳು ಯಾರು ಅಂದ್ರೆ ಪ್ರಸನ್ನ ವೆಂಕಟದಾಸರು. ಕೇಳಿ ಅವರು, ನನ್ನ ಗುರುಗಳು ಯಾರಪ್ಪ ಅಂದ್ರೆ ಪ್ರಸನ್ನ ವೆಂಕಟದಾಸ್ ಅಂತ ಹೇಳೋದು ಎಲ್ಲ ಕಡೆ. ಬೆಂಗಳೂರಲ್ಲಿ 10 ದಿವಸ ದಾಸ ಸಮ್ಮೇಳನ ಮಾಡಿ ಹರಿದಾಸ ಹಬ್ಬ ಮಾಡಿ ಅಲ್ಲೇ ಪ್ರಸನ್ನ ವೆಂಕಟ ಪ್ರಶಸ್ತಿ ಕೊಡ್ತಾರೆ. ಇವರು ಅಧ್ಯಕ್ಷರು, ಅದಕ್ಕೆ ಹರಿದಾಸ ಸಂಪದ ಸಂತ್ರಸ್ತ ಅಧ್ಯಕ್ಷರು ಪ್ರಸನ್ನ ವೆಂಕಟ ಪ್ರಶಸ್ತಿ ಕೊಡ್ತಾರೆ. ಹುಡುಕಿ ಸಾಧನೆ ಮಾಡಿದವ್ರನ್ನ ಪ್ರಸನ್ನ ವೆಂಕಟ ಪ್ರಶಸ್ತಿ. ಇವತ್ತು ಹಾಗೆ ಅಲ್ಲಿ ಮಾಡಿದ್ದಾರೆ. ಅದರಂತೆ ಇನ್ನೊಂದು ವಿಶೇಷವಾದಂತಹದ್ದು ಬಾಗಲಕೋಟೆಯ ವಿಶೇಷತೆ ಏನಂದ್ರೆ, ಅಲ್ಲಿ ಹಾಗೆ ನಡೀತಿದ್ಯೋ ಅಲ್ಲಿಗಿಂತ ಮುಂಚೆನೆ ಇಲ್ಲೇ ಬಾಗಲಕೋಟೆಯಲ್ಲಿ ಪ್ರತಿ ವರ್ಷ ಹರಿದಾಸ ಹಬ್ಬನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಹರಿದಾಸದ ಹಬ್ಬದ ರಸದೂಟ ನಮ್ಮೆಲ್ಲರಿಗೂ ಸಿಗ್ತಾ ಇದೆ. ಬಟ್ ಏನಪ್ಪಾ ಅಂದ್ರೆ ಒಂದೇ ಒಂದು ಪ್ರಾರ್ಥನೆ ಇಲ್ಲ ಅಂದ್ರೆ, ಆ ರಸದೂಟ 1 ದಿವಸ 10 ದಿವಸ ಸಿಗೋದನ್ನ ನಾವು ಅಲ್ಲಿಗೆ ಮರ್ತು ಬಿಡಬಾರದು. ವರ್ಷವೆಲ್ಲ ಅದನ್ನ ಮೆಲುಕು ಹಾಕ್ತಾ ಇರಬೇಕು, ಆ ಗುಂಗಿನಲ್ಲಿ ಇರಬೇಕು, ಅದರ ಅರ್ಥ ಮಾಡ್ಕೋಬೇಕು, ಆ ಕಂಪನ್ನ ಅನುಭವಿಸಬೇಕನ, ಆ ತರಂಗಗಳು ಬರ್ತಾವಲ್ಲ ಕಿವಿಯಲ್ಲಿ ಗುಟ್ಟಿರ್ಬೇಕು. ಬಿಡನೋ ನಿನ್ನಂಗ್ರಿ ಶ್ರೀನಿವಾಸ ಅಂದ್ರೆ ಯಾವತ್ತು ಬಿಡಿನೋ ಬಿಂಗು ಶ್ರೀನಿವಾಸ ಅಂತ ಕಿವಿಯಲ್ಲಿ ಗುಯ್ಗುಯ್ಗು ಅಂತಿರ್ಬೇಕು. ಅಷ್ಟು ನಾವು ಅದರಲ್ಲಿ ತಲ್ಲೀನರಾದಾಗ ಮಾತ್ರ ನಾವು ನಿಜವಾದ ಪ್ರಸನ್ನ ವೆಂಕಟರಿಗೆ ನಮನ ಅಂತ ಸಲ್ಲಿಸ್ತೀವಿ. ಅದಕ್ಕೆ ಈ CD ಸೀರೀಸ್ಗೆ ನಾವು ಹೆಸರಿಟ್ಟಿರೋದೇನಂದ್ರೆ ಪ್ರಸನ್ನ ವೆಂಕಟ ನಮನ ಅದಿಟ್ಟಿದ್ದು. ಈಗ ಪ್ರಸನ್ನ ವೆಂಕಟ ನಮನ ಭಾಗ 1 ಬಂದಿದೆ,
ಪ್ರಸನ್ನ ವೆಂಕಟನಮನ ಭಾಗ 2 ಬಂದಿದೆ, ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬೋದು. 2 ಮೇರು ಕೃತಿಗಳು, ನಾರಾಯಣ ಪಂಜರ ಮತ್ತು ಭೇದ ಮುಕ್ತಾವಲಿ ಕೋಲಕಾಮನ ಗೆದ್ದ. ಅದ್ಭುತವಂದ್ರೆ ನೀವು ಅದನ್ನು ಕೇಳ್ತಾ ಇದ್ರೆ ನೀವು ಬಹುಶಃ ಕೋಲಾಟನ ಆಡ್ಬಿಡ್ತೀರಿ ಇಲ್ಲಿ, ಅಷ್ಟು ಅದ್ಭುತವಾಗಿ ಬಂದಿದೆ ಅದು ಹಾಡುಗಳನ್ನ. ಆಮೇಲೆ ಎಷ್ಟು ಸ್ಫುಟವಾಗಿ ಅವರು ಉಚ್ಚಾರ, ಮುಖ್ಯವಾಗಿ ಕೆಲವರು ಏನ್ ಮಾಡ್ತಾರೆ ದಾಸ ಇದರಲ್ಲಿ ಹೇಳ್ತಾಗೆ ಆ ರಾಗಕ್ಕೆ ಸಂಗೀತಕ್ಕೆ ಪ್ರಾಸಿಗಿಸುವ ಹಾಗೆ ಅಕ್ಷರನ ಸ್ವಲ್ಪ ಬೆಂಡ್ ಮಾಡ್ಬಿಡ್ತಾರೆ. ಅದಕ್ಕೆ ಮೂಲ ಅಕ್ಷರನ ಬೆಂಡ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಆ ನೋ ಈ ನೋ ಏನೋ ಒಂದು ಸೇರಿಸ್ಕೊಂಡು ಬೆಂಡ್ ಮಾಡ್ತಾರೆ. ಇಲ್ಲಿ ಹಾಗಿಲ್ಲ, ಅದು ಹೇಗಿದೆ ಶುದ್ಧವಾಗಿ ಸ್ಫುಟವಾಗಿ ಅದನ್ನ ಉಚ್ಚಾರ ಮಾಡಿದ್ದಾರೆ. ಸೊ ಅದಕ್ಕೆ ಅಷ್ಟೇ ಅಲ್ಲ, ಅವ್ರು ಮಾಡ್ತಾ ಇರೋದು ಇದೊಂದು ನನ್ನ ಪ್ರಸನ್ನ ವೆಂಕಟದಾಸರಿಗೆ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ. ಅದಕ್ಕೆ ಬಹಳ ಸಂತೋಷದಿಂದ 2 ದಿವಸ ಒದ್ದಾಡ್ತಾರೆ. ನನ್ಗೆ ಗೊತ್ತು, ಅವ್ರ ಜೊತೆಗೆ ಇರ್ತೀನಿ ನಾನು ಅಲ್ಲಿ ಪ್ರತಿ ವರ್ಷ 2 ದಿವಸ ಅವ್ರ ಜೊತೆಗೆ ಬೆಳಗ್ಗಿಂದ ರಾತ್ರಿ 12ವರೆಗೂ ಅಲ್ಲೇನು ಸ್ಟುಡಿಯೋದಲ್ಲೇ ಬಿದ್ದಾಡ್ತಿರ್ತೀವಿ. ಕಷ್ಟ ಪಟ್ಕೊಂಡು ಏನೂ ಆದ್ರೂ ಬಿಡುದಿಲ್ಲ, ಇಲ್ಲೇ ಇಲ್ಲ, ಮಾಡಲೇಬೇಕು, ಇದೊಂದು ದೊಡ್ಡ ಅಮೋಘ ಅವಕಾಶ ಸಿಕ್ಕಿದೆ ನನಗೆ, ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅಂದ್ರೆ ತಾವೆಲ್ಲರೂ ಪ್ರಸನ್ನ ವೆಂಕಟ ಕಲ್ಚರ್ ಚಾರಿಟೇಬಲ್ ಟ್ರಸ್ಟು ಎಲ್ಲ ಸಮಸ್ತ ದಾಸರ ಭಕ್ತರಿಂದ ನಾವು ಅವರಿಗೆ ಕೃತಜ್ಞತೆಗಳನ್ನು ಸಲ್ತೇವೆ. ಮತ್ತು ಇಂಥ ವೇದಿಕೆಯಲ್ಲಿ ಅವರು ಉಪಸ್ಥಿತಿ ಇರೋದು ಬಹಳ ಸಂತೋಷದ ವಿಷಯ. ಅದಿದೆ ಅಂತ ನಾನು ಹೇಳಬೇಕಾಗಿಲ್ಲ ಅನಂತರೆ. ಇನ್ನು ರಘುತ್ತಮಾಚಾರ್ಯರು ಬರಬೇಕಾಗಿತ್ತು, ಸ್ವಲ್ಪ ಹೆಲ್ಡಪ್ ಮಾಡಿದ್ದಾರೆ, ಬರ್ತಾರೆ ಇನ್ನು ಸದ್ಯದಲ್ಲಿ. ನಮ್ಮ ಬಿಂದಾಚಾರ್ ನಾಗಸಂಪಿ ಅವರು ಒಬ್ಬ ದೊಡ್ಡ ವಿದ್ವಾಂಸರು, ಬಾಗಲಕೋಟೆಯ ವಿದ್ವಾಂಸರು. ಸೊ ಅವರು ಬದೇ ವಿದ್ವಾಂಸರಲ್ಲ, ಹರಿದಾಸ ಸಾಹಿತ್ಯದೊಳಗೆ ಮುಳುಗಿದವರು. ಅವರು TTD ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿರುವಂಥವರು. ಅವರ ಉಪಸ್ಥಿತಿ ನಮಗೆ ಇವತ್ತು ದೊರಕಿದೆ. ಸೊ ಅವರ ಉಪಸ್ಥಿತಿಯಲ್ಲಿ ನಾವು ಈ ಕಾರ್ಯಕ್ರಮನ ಚಾಲನೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಈ CD ಇದೆಯಲ್ಲ, CD ಹೋದ್ಸರಿ 50 ರೂಪಾಯಿ ಕೊಟ್ಟಿದ್ದೀವಿ. ಈ ಸರಿ ಸ್ವಲ್ಪ ತುಂಬಾ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಮುಖಬೆಲೆ 70 ಬದಲು 10 ರೂಪಾಯಿ ಜಾಸ್ತಿ ಆಗಿದೆ, 80 ಆಗಿದೆ. ಅದಕ್ಕೆ ಇದು CD 60 ರೂಪಾಯಿಗೆ ಸಿಗುತ್ತೆ. ಬಟ್ ಇದು 2 ಗಂಟೆ, ಹೆಚ್ಚು ಕಡಿಮೆ 2 ಗಂಟೆ ಕಾಲ ಅಷ್ಟು ಇದರಲ್ಲಿ ಕೀರ್ತನೆಗಳಿದೆ. ಇದು ಸುಮ್ಮನೆ ಆರ್ಡಿನರಿ CD ಅಲ್ಲ, ಏನೋ ಒಂದು ಅರ್ಧ ಗಂಟೆ ಅಲ್ಲ, ಹೆಚ್ಚು ಕಡಿಮೆ 2 ಗಂಟೆವರೆಗೂ ನಿಮಗೆ ಕೀರ್ತನೆ ಕೇಳುವಂಥ, ಸಂಗತಿಗಳನ್ನು ಕೇಳುವಂಥ ಅವಕಾಶ ಸಿಗುತ್ತೆ. ಆದ್ರಿಂದ ದಯವಿಟ್ಟು ತಾವೆಲ್ಲರೂ ಈ ಕೃತಿಗಳನ್ನ ತಗೊಂಡು ಹೋಗಿ. ಇನ್ನೊಂದು ಅಭಿಯಾನ ಅಂದ್ರೆ ಪರ್ಟಿಕ್ಯುಲರ್ ಬೆಂಗಳೂರಲ್ಲಿ ನಾನು ನಿಮಗೆ ಅದು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅಲ್ಲಿ ಏನ್ ಮಾಡ್ತಾರೆ, ಪರ್ಟಿಕ್ಯುಲರ್ ಹೆಣ್ಮಕ್ಳು ಈ ಇದು ಕೊಡೋದು, ಕಣ ಕೊಡೋದು, ಅದು ಕೊಡೋದು ಮಾಡ್ತಾರಲ್ಲ ನಿಮ್ಮ ಅದರಲ್ಲಿ ಅವಾಗ ಏನ್ ಮಾಡ್ತಾರೆ ಅವರು, ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದು ನಮ್ಮ ಪ್ರಸನ್ನ ವೆಂಕಟ ಕೃತಿಗಳು ಬಂದ್ಮೇಲೆ ಪ್ರಸನ್ನ ವೆಂಕಟ ಕೃತಿಗಳು ತಗೊಂಡು ಹೋಗ್ತಾರೆ. ಒಬ್ಬೊಬ್ರು 50-60 ಪರ್ಟಿಕ್ಯುಲರ್ ಬಿಡೇನೋ ನಿನ್ನಂಗ್ರಿ ಶ್ರೀನಿವಾಸ 50-60 ಕೃತಿಗೆ ತಗೊಂಡು ಹೋಗಿ ಈ ಅಧಿಕ ಮಾಸದಲ್ಲಿ ಅಥವಾ ಶ್ರಾವಣ ಮಾಸದಲ್ಲಿ ಹೆಣ್ಮಕ್ಳಿಗೆ ಕುಂಕುಮ ಕೊಡೋ ಮುಂದೆ ಇದೊಂದು ಬಿಡೇನೋ ನಿನ್ನಂಗ್ರಿ ಶ್ರೀನಿವಾಸ ಕೊಟ್ಬಿಟ್ಟು ಕುಂಕುಮ ಕೊಡ್ತಾರೆ. ನೋಡಿ ಎಷ್ಟು ಅದ್ಭುತವಂತ ಚಿಂತನೆ ಆ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಆಗುತ್ತೆ ಅವ್ರು ನೋಡಿದ್ರೆ. ಇವತ್ತು ನಿನ್ನೆ ಫೋನ್ ಬಂದು ನನಗೆ 50 ಕಾಪಿ ಬೇಕು ಬಿಡೋಣ ಶ್ರೀನಿವಾಸ ಅಂತ. ಅದನ್ನ ಸ್ವಲ್ಪ ನಾವು ಬಾಗಲಕೋಟೆಯಲ್ಲಿ ಇರುವಂತಹ ಕೆಲವೊಂದು ಜನ, ಅಟ್ಲೀಸ್ಟ್ ಭಜನಾ ಮಂಡಳಿ ಮಂದಿ ಅದನ್ನು ಸ್ವಲ್ಪ ಅಳವಡಿಸ್ಕೊಂಡ್ರೆ ಒಂದು ದೊಡ್ಡ ಪುಣ್ಯ ಸಂಪಾದನೆ ಮಾಡಿದಂತಹದ್ದು ಅವಕಾಶ ತಮಗೆಲ್ಲರೂ ಸಿಗ್ತದೆ. ಅದಕ್ಕೆ ಇದರಲ್ಲಿ ಯಾವ್ದಾದ್ರು ನೀವು ಒಂದು ಕೃತಿಗಳು ಚೂಸ್ ಮಾಡ್ಬೋದು. ಬೆಲೆ ಬಹಳ ಕಡಿಮೆ ಇದೆ, ಬರೀ 30 ರೂಪಾಯಿ. ಒಂದು ಕಣ ತಗೊಂಡ್ರೆ 30 ರೂಪಾಯಿ ಆಗುತ್ತೆ ಇವತ್ತು, ಇನ್ನು ಅದು ಹೆಚ್ಚಾಗಬಹುದು. ಅದಕ್ಕೆ ನೀವು ಆ ಕಣ ಕೊಟ್ರೆ ಆ ಕಣ ಮತ್ತೊಬ್ಬರಿಗೆ ಕೊಡೋದೇ ಆಗುತ್ತೆ. ಅದನ್ನು ಯಾರು ಹೊಲಿಸ್ಕೊಳ್ಳೋದಿಲ್ಲ, ಆ ಕಣ ಹಿಡಿದು ಮತ್ತೆ ಯಾರಿಗಾರು ಕೊಡೋದನ್ನ. ಅದರ ಬದ್ಲಿ ಅದು ರೊಟೇಷನ್ ಹೋಗ್ತಾ ಇದೆ. ಅದರ ಬದ್ಲಿ ಈ ಪುಸ್ತಕ ತಗೊಂಡು ನೀವು ಅದನ್ನು ಮತ್ತೊಬ್ಬರಿಗೆ ದಾನ ಮಾಡಿದ್ರೆ, ದಾನ ಮಾಡೋದಷ್ಟೇ ಅಲ್ಲ, ಓದಿ ಇದನ್ನ ಅಂತ ಹೇಳಬೇಕು. ಇದನ್ನು ಓದಿ ಅಂತ ಹೇಳಿದಾಗೆ ಅದರಲ್ಲಿ ಪುಣ್ಯ ಸಂಪಾದನೆ ಇನ್ನೂ ಒಂದು ತೂಕ ಜಾಸ್ತಿ ಸಿಗ್ತದೆ. ದಯವಿಟ್ಟು ಬಾಗಲಕೋಟೆ ಎಲ್ಲ ಗೃಹಿಣಿಯರು ಮುಂದಿನ ವರ್ಷದಿಂದ ಈ ಆಚರಣೆ ತಂದ್ರೆ ಇನ್ನೂ ಜಾಸ್ತಿ ಪ್ರಸನ್ನ ವೆಂಕಟರ ಕೃತಿಗಳು ಬರ್ತವೆ. ಹೋಸರಿ 2 ಅಂದ್ಕೊಂಡಿದ್ದೇವೆ, ಸರಿ 4. ನಾವು ಉದ್ದೇಶ ಎಷ್ಟು ಮಾಡ್ತೀವಿ ಡಬಲ್ ಮಾಡಬೇಕು ಅಂತ. ಈ ವರ್ಷ ನಾವು ಹೋದ ವರ್ಷ 2, ಈ ವರ್ಷ 4, ಆಕ್ಚುಲಿ 5 ಬರಬೇಕಾಗಿತ್ತು. 5ನೇದು ರೆಡಿ ಆಗಿತ್ತು. ಬಟ್ ಲಾಸ್ಟ್ ಮಿನಿಟ್ ಅಲ್ಲಿ ಅದರಲ್ಲಿ ಅದು ತಾರತಮ್ಯೋಕ್ತ ಆಗಿರುವಂತಹ ಪ್ರಸನ್ನ ವೆಂಕಟದಾಸರ ಕೀರ್ತನೆಗಳ ಸಂಗ್ರಹ 95. ಅದ್ಭುತವಾದ ಪರ್ಟಿಕ್ಯುಲರ್ ಭಜನಾ ಮಂಡಳಿಗೆ ಬೇರೆ ಏನೂ ಹಾಡ್ಬೇಕಾಗಿಲ್ಲ, ಬರೀ ಪ್ರಸನ್ನ ವೆಂಕಟದಾಸರೇ ಮೊದಲನೇ ಹಿಡ್ಕೊಂಡು ಕೊನೆಯವರೆಗೂ ಅವ್ರದೇ ಹಾಡುಗಳಿದೆ ತಾರತಮ್ಯೋಕ್ತವಾಗಿರುವಂತಹದ್ದು.
ಸೊ ಅದು ಬರಬೇಕಾಗಿತ್ತು, ಆದರೆ ಅದರಲ್ಲಿ ಕೆಲವೊಂದು ಲೋಪದೋಷಗಳು ಇದ್ದದ್ರಿಂದ ಅದನ್ನ ಕೃತಿನ ಈ ಸರಿ ತಗೊಂಡ್ಬರ್ಲಿಕ್ಕೆ ಆಗಲಿಲ್ಲ. ಸೊ ಅದನ್ನು ಶುದ್ಧವಾದ ಮೇಲೆ ಮುಂದಿನ ವರ್ಷ ಆ ಕೃತಿ ಖಂಡಿತವಾಗಿ ಬರ್ತದೆ. ಮತ್ತು ಈ ಕೃತಿ ಅಷ್ಟೇ ಅಲ್ಲ, 4-5 ಸಂಪುಟಗಳಲ್ಲಿ ಸಮಗ್ರ ಕೀರ್ತನೆಗಳು, ಬಹುಶಃ 5-10 ಆಗ್ಬಹುದು. ಯಾಕಂದ್ರೆ 449 ಇವತ್ತು ದಾಖಲೆಯಾಗಿ 599 ಆಗಿದೆ. ಬಹುಶಃ ಮುಂದಿನ ವರ್ಷಗಳಲ್ಲಿ 1000 ಅಂಕ ಖಂಡಿತ ಮುಟ್ತದೆ ಅದು. ಸೊ ಅದಕ್ಕೆ